ನೋಡಿ, ಇನ್ನು ಪರಪ್ಪನಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ಐಷಾರಾಮಿ ಜೀವನ ಕೊಡ್ತಿದ್ದಾರೆ ಅನ್ನೋ ಪ್ರಕರಣ ಇನ್ನೂ ಕೂಡ ಜನ ಮರ್ತಿಲ್ಲ. ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಇದೀಗ ಕಲಬುರಗಿ ಸೆಂಟ್ರಲ್ ಜೈಲಲ್ಲೂ ಕೂಡ ಖೈದಿಗಳಿಗೆ ಬಿಂದಾಸ್ ಲೈಫ್ ಸಿಗ್ತಾ ಇದೆ. ಜೂಜಾಟ, ಖೈದಿಗಳ ಹೈಫೈ ಜೀವನದ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಕಲಬುರಗಿ ಸೆಂಟ್ರಲ್ ಜೈಲಲ್ಲೂ ಕೂಡ ಖೈದಿಗಳಿಗೆ ಬಿಂದಾಸ್ ಲೈಫ್. ಜೂಜಾಟ, ಖೈದಿಗಳ ಹೈಫೈ ಜೀವನದ ವಿಡಿಯೋ ವೈರಲ್ ಆಗ್ತಾ ಇದೆ. ಕೇಂದ್ರ ಕಾರಾಗೃಹಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಕೊಡ್ತಿದ್ದಾರೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ವಿಚಾರಣೆ ನಡೆಸಬೇಕಾಗುತ್ತೆ. ಕಲಬುರಗಿ ಕಾರಾಗೃಹದ ಪರಿಶೀಲನೆಗೆ ಮುಂದಾಗಿದ್ದಾರೆ ಡಿಜಿಪಿ. ಪರಿಶೀಲನೆ ನಡೆಸ್ತಾ ಇರುವಂತಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಪರಿಶೀಲನೆ ನಂತರ ಸಭೆಯನ್ನ ಮಾಡಿ ಮಾಹಿತಿ ಕೊಡ್ತಾರೆ ಡಿಜಿಪಿ ಅಲೋಕ್ ಕುಮಾರ್. ಇತ್ತೀಚೆಗಷ್ಟೇ ಕಲಬುರಗಿ ಜೈಲಿನ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಇದೀಗ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡಿರುವಂತಹ ಡಿಜಿಪಿ ಅವರು ಇದೀಗ ಭೇಟಿ ಕೊಟ್ಟು ಅಧಿಕಾರಿಗಳ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಳ್ಬೇಕು, ಏನು ಮಾಡಬಹುದು ಅಂತ ಹೇಳಿ ಇದೀಗ ಪರಿಶೀಲನೆಗೆ ಮುಂದಾಗಿದ್ದಾರೆ. ಪರಿಶೀಲನೆ ಮಾಡಿದ ನಂತರ ಇಲ್ಲಿ ಸಭೆ ಮಾಡಿ ಒಂದಷ್ಟು ಮಾಹಿತಿ ಕೊಡ್ತಾರೆ. ನೋಡಿ, ಕಲಬುರಗಿ ಸೆಂಟ್ರಲ್ ಜೈಲಲ್ಲೂ ಕೂಡ ಖೈದಿಗಳು ಐಷಾರಾಮಿ ಜೀವನ, ಬಿಂದಾಸ್ ಆಗಿ ಜೀವನ ಮಾಡ್ತಿದ್ದಾರೆ. ಜೂಜಾಟ, ಖೈದಿಗಳ ಹೈಫೈ ಜೀವನದ ವಿಡಿಯೋ ಕೂಡ ವೈರಲ್ ಆಗ್ತಾ ಇತ್ತು. ಅದರಲ್ಲೂ ನೋಡಿ, ಇತ್ತೀಚೆಗೆ ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ಪರಪ್ಪನಗ್ರಹಾರ ಜೈಲಲ್ಲೂ ಕೂಡ ಯಾವ ಮಟ್ಟಕ್ಕೆ ಖೈದಿಗಳಿಗೆ ಐಷಾರಾಮಿ ಜೀವನ ಕೊಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಅದರಲ್ಲಿ ಪೊಲೀಸ್ ಇಲಾಖೆ ಅಥವಾ ನಮ್ಮ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಹಾಳಾಗಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಗ್ತಾ ಇದೆ. ಪರಪ್ಪನಗ್ರಹಾರ ಜೈಲ್ ಕೇಸ್ ಇನ್ನೂ ಕೂಡ ಸಾಲ್ವ್ ಆಗಿಲ್ಲ, ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಇದೀಗ ಮತ್ತೊಮ್ಮೆ ಕಲಬುರಗಿ ಸೆಂಟ್ರಲ್ ಜೈಲಲ್ಲೂ ಕೂಡ ಖೈದಿಗಳು ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ. ಹಾಗಾಗಿ ಈ ಕುರಿತು ತನಿಖೆ ಆಗತ್ತೆ. ರಾಜ್ ನ್ಯೂಸ್ ಕನ್ನಡ.